ಆಧಾರ್ ಅಡ್ರೆಸ್ ಯಾವ ಥರ ಚೇಂಜ್ ಮಾಡೋದು ಅಂತ ಹೇಳಿ ತಿಳಿದುಕೊಳ್ಳೋಣ. ಮೊಟ್ಟ ಮೊದಲಿಗೆ ನಾವು ಅದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಇದೆ ಅಂತ ಹೇಳಿ ತಿಳ್ಕೊಳ್ಳೋಣ. ನಾವು ಬ್ರೌಸರಲ್ಲಿ ಆಧಾರ್ ಅಂತ ಹೇಳಿ ಸರ್ಚ್ ಮಾಡಬೇಕಾಗುತ್ತೆ. ಇಲ್ಲಿ ಮೈ ಆಧಾರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಮೈ ಆಧಾರ್ ಮೇಲೆ ಕರ್ಸರ್ ತಂದಾಗ ನಿಮಗೆ ಡೌನ್ಲೋಡ್ಸ್ ಆಪ್ಷನಲ್ಲಿ ಲಾಸ್ಟಲ್ಲಿ ಲೀಸ್ಟ್ ಆಫ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅನ್ನು ತೋರಿಸ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಯಾವ್ಯಾವುದಕ್ಕೆ ಸಪೋರ್ಟ್ ಆಗುತ್ತೆ ಅಂತ ಹೇಳಿ ಇಲ್ಲಿ ಪೇಜ್ ನಂಬರ್ 2 ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ವ್ಯಾಲಿಡ್ ಇಂಡಿಯನ್ ಪಾಸ್ಪೋರ್ಟ್ ಇದ್ದರೆ ನೀವು ನೇಮ್ ಕರೆಕ್ಷನ್ ಮಾಡ್ಬೋದು, ಅಡ್ರೆಸ್ ಕರೆಕ್ಷನ್ ಮಾಡ್ಬೋದು. ಅದರಲ್ಲಿ ಡಾಟರ್ ಆಫ್ ಸನ್ ಆಫ್ ಅಂತ ಇರುತ್ತಲ್ಲ HOF, ಅದನ್ನು ಇವಾಗ ಚೇಂಜ್ ಮಾಡ್ಬೋದು. ಮತ್ತು ಡೇಟ್ ಆಫ್ ಬರ್ತ್ ಕರೆಕ್ಷನ್ ಕೂಡ ಮಾಡ್ಬೋದು. ನಿಮ್ಮ ಹತ್ರ ಫಾರ್ ಎಕ್ಸಾಂಪಲ್ ಪ್ಯಾನ್ ಕಾರ್ಡ್ ಇದೆ ಅಂದ್ರೂ ಅದಕ್ಕೂ ಪಾಸಿಬಿಲಿಟಿ ಇದೆ, ಜಸ್ಟ್ ಫಾರ್ ನೇಮ್ ಕರೆಕ್ಷನ್ ಅಷ್ಟೇ. ಮತ್ತು ರೇಷನ್ ಕಾರ್ಡ್ ಇದು, ವೋಟರ್ ID ಇವೆರಡಿದ್ರೆ ನೀವು ನೇಮ್ ಕರೆಕ್ಷನ್ ಮಾಡ್ಬೋದು ಮತ್ತು ಅಡ್ರೆಸ್ ಕರೆಕ್ಷನ್ ಮಾಡ್ಬೋದು. ಬಟ್ ವೋಟರ್ ID ಮಾತ್ರ ನಿಮಗೆ ರಿಲೇಷನ್ಶಿಪ್ ಕರೆಕ್ಷನ್ಗೆ ಬರೋದಿಲ್ಲ. ರೇಷನ್ ಕಾರ್ಡಲ್ಲಿ ಇದ್ದರೆ ಬೇಕಾದ್ರೆ ನೀವು ಕರೆಕ್ಷನ್ನ ಮಾಡ್ಕೊಬೋದು HOFನ. ಮತ್ತು ನಾವು ಅದನ್ನು ಬಿಟ್ಟು ಬೇರೆ ಪ್ರೂಫ್ನ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ನೀವು ಡ್ರೈವಿಂಗ್ ಲೈಸೆನ್ಸ್ ಕೂಡ ಕೊಟ್ಟಿದ್ದಾರೆ ನೇಮ್ ಕರೆಕ್ಷನಿಗೆ. ಮತ್ತು ಸರ್ವಿಸ್ ಫೋಟೋ ಐಡೆಂಟಿ ಕಾರ್ಡ್ ಇಶ್ಯೂಡ್ ಬೈ ದ ಜನರಲ್ ಗೌರ್ಮೆಂಟ್. ನಿಮಗೆ ಹತ್ರ ಯಾರು ಫೋಟೋ ಇರುವಂಥ ID ಕಾರ್ಡ್ ಇತ್ತು, ಅದರ ಪೆನ್ಷನ್ನು ಆ ಥರ ಈ ಥರ ಇರ್ತಾವಲ್ಲ ಫೋಟೋಸು, ಆ ಥರ ವ್ಯಾಲಿಡ್ ಇತ್ತು ಅಂದ್ರೂ ಅದರಲ್ಲೂ ಕೂಡ ನಾವು ಚೇಂಜಸ್ ಮಾಡ್ಕೊಬೋದು. ನಾನೀಗ ಇನ್ನೊಂದು ಅದು ಬಿಟ್ಟು ನಮಗೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಬಂದು ಗೆಸ್ಟೆಡ್ ಆಫೀಸರ್ ಇರ್ತಾರಲ್ಲ ಅವ್ರ ಹತ್ರ ಸಿಗ್ನೇಚರ್ ಮಾಡಿಸೋದಿರುತ್ತೆ ನೋಡಿ. ಮತ್ತು ಇಲ್ಲ ಅಂದರೆ ವಿಲೇಜ್ ಪಂಚಾಯತ್ ಹೆಡ್ ಅವ್ರ ಹತ್ರ ಅಟೆಸ್ಟೆಡ್ ಮಾಡಿಸೋದಿರುತ್ತೆ. ಇಲ್ಲ MP MLAಗಳು, ಇಲ್ಲ ಸ್ಕೂಲ್ ಹೆಡ್ ಮಾಸ್ಟರು, ಆ ಥರ ಯಾರ ಹತ್ರನಾದರೂ ಅಟೆಸ್ಟ್ ಮಾಡಿಸೋದು ಇರುತ್ತೆ. ಈ ಫಾರ್ಮ್ನ ನಾವು ಫಿಲ್ ಮಾಡ್ಕೊಂಡು ಇಲ್ಲಿ ಕಸ್ಟಮರ್ ಸಿಗ್ನೇಚರ್ ಹಾಕಿಸ್ಬೇಕಾಗುತ್ತೆ. ಮೀನ್ಸ್ ಯಾರ್ದು ನಾವು ಆಧಾರ್ ಕಾರ್ಡ್ ಅಡ್ರೆಸ್ ಕರೆಕ್ಷನ್ ಮಾಡ್ತಾಯಿದ್ದೀವೋ ಅವ್ರ ಸಿಗ್ನೇಚರ್ ಇಲ್ಲಿ ಹಾಕಿಸ್ಬೇಕಾಗುತ್ತೆ, ವಿತ್ ಅವ್ರ ಫೋಟೋ ಇಲ್ಲಿ ಹಾಕಿಸ್ಬೇಕು. ಮತ್ತು ಇದ್ರ ಡೀಟೇಲ್ಸ್ ಎಲ್ಲ ನೀವು ಯಾರು ಸಿಗ್ನೇಚರ್ ಹಾಕಿಸ್ತಾ ಇದ್ದೀರಾ, ಗೆಸ್ಟೆಡ್ ಆಫೀಸರ್ ಹಾಕಿಸ್ತಾ ಇದ್ದೀರಾ, ಇಲ್ಲ ವಿಲೇಜ್ ಪಂಚಾಯತ್ ಹೆಡ್ ಅವ್ರದ್ದು ಹಾಕಿಸ್ತಾ ಇದ್ದೀರಾ, ಅವರಿಲ್ಲಿ ಫಿಲ್ ಮಾಡಿ ನಿಮಗಿಲ್ಲಿ ಅವರ ಸಿಗ್ನೇಚರು ಮತ್ತು ಸ್ಟಾಂಪ್ನ ಹಾಕ್ತಾರೆ, ಮತ್ತು ಫೋಟೋ ಮೇಲೂ ಕೂಡ ಹಾಕ್ತಾರೆ. ನೋಡ್ಬೋದು ನಿಮ್ಗೆ ಇಲ್ಲಿ ಫೀಲ್ಡ್ ಆಲ್ರೆಡಿ ಒಂದು ಅಪ್ಲಿಕೇಶನ್ ಕೊಡ್ತಾ ಇದ್ದಾರೆ. ನೀವು ಇದರಲ್ಲಿ ಫೋಟೋ ಮೇಲೆ ಯಾವ ಥರ ಸಿಗ್ನೇಚರ್ ಬರುತ್ತೆ, ಯಾವ ಥರ ಹಾಕ್ಬೇಕು ಅವರು, ಮತ್ತು ಇಲ್ಲೊಂದು ಯಾವ ಥರ ಫಿಲ್ ಮಾಡೋರು ಇದನ್ನು ಹಾಕಿರ್ತಾರೆ ಡೀಟೇಲ್ಸ್ನ ನೋಡ್ಬೋದು ಇಲ್ಲಿ. ಮತ್ತು ಇದರಲ್ಲಿ ಇನ್ನೊಂದು ಏನಪ್ಪ ಕಂಡೀಷನ್ ಅಂದರೆ ನೀವು ಫಿಲ್ ಮಾಡಿದಾಗ ಓವರ್ ರೈಟ್ ಮಾಡೋ ಹಾಗಿಲ್ಲ ಇದರಲ್ಲಿ. ಮತ್ತು ಸ್ವಲ್ಪನೂ ಕೂಡ ಮಿಸ್ಟೇಕ್ ಆಗ್ದಂಗೆ ನೀವು ಫಿಲ್ ಮಾಡಬೇಕಾಗುತ್ತೆ. ಸ್ವಲ್ಪ ಓವರ್ ರೈಟ್ ಆದರೂ ಕೂಡ ಇದು ಅಪ್ಲಿಕೇಶನ್ ಕ್ಯಾನ್ಸಲ್ ಆಗೋ ಚಾನ್ಸಸ್ಸು ಇರುತ್ತೆ. ನಾವೀಗ ಅಡ್ರೆಸ್ ಚೇಂಜ್ ಮಾಡೋ ಕಡೆ ಹೋಗೋಣ. ಫಸ್ಟ್ ಬಂದು ನೀವು ಇದೇ ಪೋರ್ಟಲಲ್ಲಿ ಮೈ ಆಧಾರ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಡೇಟ್ ಡೆಮೋಕ್ರಸಿ ಡಾಟಾ ಆ್ಯಂಡ್ ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ಬೋದು. ಇಲ್ಲ ಅಂದರೆ ನೀವು ಸ್ಕ್ರೋಲ್ ಅಪ್ ಮಾಡಿದ್ರೆ ಬೇಕಾದ್ರೆ ನಿಮಗೆ ಇಲ್ಲಿ ಅಪ್ಡೇಟ್ ಆಧಾರಲ್ಲಿ ಇಲ್ಲಿ ತೋರಿಸ್ತಾ ನೋಡಿ, ಅಪ್ಡೇಟ್ ಡೆಮೋಕ್ರಸಿ ಡಾಟಾ ಆ್ಯಂಡ್ ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಂದು ನೀವು ಲಾಗಿನ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡಿ. ಮತ್ತು ಇಲ್ಲಿ ಕಾಣ್ತಿರೋಂಥ ಕ್ಯಾಪ್ಚರ್ನ ಎಂಟರ್ ಮಾಡಿ ಲಾಗಿನ್ ವಿತ್ OTP ಮೇಲೆ ಕ್ಲಿಕ್ ಮಾಡಿ. OTP ನಿಮ್ಮ ಮೊಬೈಲ್ ನಂಬರಿಗೆ ಸೆಂಡ್ ಆಗಿರುತ್ತೆ ಫ್ರೆಂಡ್ಸ್. ಸ್ವಲ್ಪ ಸರ್ವರ್ ಇಶ್ಯೂ ಇದ್ದಾಗ ನಿಮಗೆ ಲೇಟ್ ಆಗೋ ಚಾನ್ಸಸ್ ಇರುತ್ತೆ, ಒಂದು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ನೀವು. OTP ಎಂಟರ್ ಮಾಡಿದ್ಮೇಲೆ ನೀವು ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ನೀವು ನೋಡ್ಬೋದು ಇಲ್ಲಿ ಲಾಗಿನ್ ಆದಮೇಲೆ ನಿಮ್ಮ ಇಲ್ಲಿ ಪ್ರೊಫೈಲ್ ಫೋಟೋಸ್ ಎಲ್ಲ ಶೋ ಆಗ್ತಾ ಇದೆ ನೋಡಿ, ನಿಮ್ಮ ಆಧಾರ್ ನಂಬರು ಇದನ್ನೆಲ್ಲ. ಮತ್ತು ನೀವು ಬೇಕಾದ್ರೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಅಡ್ರೆಸ್ನೆಲ್ಲ ನೀವು ಚೆಕ್ ಮಾಡ್ಕೊಬೋದು. ನಮ್ಮ ಇದರಲ್ಲಿ ಏನಾಗಿದೆ ಇಶ್ಯೂ ಅಂದರೆ ಕೇರ್ ಆಫ್ ಸನ್ ಆಫ್ ಅನ್ನೋದು ಎರಡೂ ಕೂಡ ಬಂದಿದೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ವಿ, ಕರೆಕ್ಷನ್ಗೆ ಆಗ್ತಾಯಿದ್ವಿ ಅಷ್ಟೇ. ಇಲ್ಲಿ ನೀವು ಕರೆಕ್ಷನ್ ಮಾಡಬೇಕಂದ್ರೆ ನಿಮ್ಗೆ ಇಲ್ಲಿ ಅಪ್ಡೇಟ್ ಮತ್ತು ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡೋದಕ್ಕೆ ಮತ್ತು ಸ್ಕ್ರೋಲ್ ಅಪ್ ಮಾಡಿದ್ರೆ ಬೇಕಾದ್ರೆ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ನ ಚೆಕ್ ಮಾಡ್ಕೊಬೋದು. ನಾನೀಗ ಅಡ್ರೆಸ್ ಚೇಂಜ್ ಮಾಡ್ತಾ ಇರೋದ್ರಿಂದ ಅಡ್ರೆಸ್ ಚೇಂಜ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಮತ್ತು ನೀವು ಇದರಲ್ಲಿ ಹೆಡ್ ಆಫ್ ಫ್ಯಾಮಿಲಿಯನ್ನು ಚೇಂಜ್ ಮಾಡೋದಿತ್ತು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನಾನು ಇದರಲ್ಲಿ ಜಸ್ಟ್ ಈಗ ಅಡ್ರೆಸ್ ಚೇಂಜ್ ಮಾಡ್ತಾ ಇರೋದ್ರಿಂದ ಅಪ್ಡೇಟ್ ಆಧಾರ್ ಆನ್ಲೈನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮ್ಮ ಮೊದಲೇನಿತ್ತು ಅಂದರೆ ಇಲ್ಲಿ ನೇಮ್ ಕರೆಕ್ಷನ್ನ ಮಾಡ್ಬೋದಾಗಿತ್ತು, ಮತ್ತು ಅಡ್ರೆಸ್ ಡೇಟ್ ಆಫ್ ಬರ್ತ್ ಕರೆಕ್ಷನ್ ಕೂಡ ಮಾಡ್ಬೋದಾಗಿತ್ತು, ಜೆಂಡರ್ ಕೂಡ ಕರೆಕ್ಷನ್ ಮಾಡ್ಬೋದಾಗಿತ್ತು. ಬಟ್ ಈಗ ಏನು ಮಾಡಿದ್ದಾರೆ ಅದನ್ನೆಲ್ಲ ಸ್ಟಾಪ್ ಮಾಡಿ ಜಸ್ಟ್ ನಮಗೆ ಅಡ್ರೆಸ್ ಕರೆಕ್ಷನ್ ಮಾತ್ರ ಕೊಟ್ಟಿದ್ದಾರೆ. ಈಗ ನಾವು ಏನು ಮಾಡಬೇಕು, ಪ್ರೊಸೀಡ್ ಆ್ಯಂಡ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ.
ಫ್ರೆಂಡ್ಸ್, ಈಗ ನಿಮ್ಗೆ ಇಲ್ಲಿ ಮೇಲ್ಗಡೆ ಅಡ್ರೆಸ್ ಕಾಣಿಸ್ತಾ ಇದೆ. ನೀವು ಅದರಲ್ಲಿ ಅಡ್ರೆಸ್ನ ನೋಡ್ಕೊಂಬಿಡಿ ಬೇಕಾದ್ರೆ ಏನಾದರೂ ಕರೆಕ್ಷನ್ ಇತ್ತು ಇಲ್ವಾ, ಏನು ಕರೆಕ್ಷನ್ ಮಾಡಬೇಕಾಗುತ್ತೆ ಅಂತ. ಇಲ್ಲಿ ಬಂದು ನಿಮಗೆ ಕೇರ್ ಆಫ್ ಅಂತ ಸ್ಟಾರ್ಟ್ ಆಗಿದೆ ನೋಡಿ. ಈ ಕೇರ್ ಆಫ್ ಜಾಗದಲ್ಲಿ ನೀವು ಸೆನ್ ಆಫ್ ಅಂತ ಹೇಳಿ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇಲ್ಲ ಡಾಟರ್ ಆಫ್ ಇದ್ರೆ ಡಾಟರ್ ಆಫ್ ಅಂತ ಸ್ಟಾರ್ಟ್ ಮಾಡಿ. ನಿಮ್ಗೆ ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡ್ತಾ ಇದ್ದಂಗೆ ಇಲ್ಲೇನಾಗುತ್ತೆ ಮತ್ತೆ S/O ಇರೋದನ್ನ ಕನ್ನಡದಲ್ಲಿ ಸ್ಪೆಲ್ಲಿಂಗ್ ರಾಂಗ್ ಆಗಿ ಬಂದಿರುತ್ತೆ ನೋಡಿ. ನೀವು ಇದನ್ನ ಏನು ಮಾಡಬೇಕಾಗುತ್ತೆ ಅಂದರೆ, ನಿಮ್ಮ ಕನ್ನಡದಲ್ಲೂ ಕೂಡ ಹೆಸರು ಸರಿ ಇಲ್ಲ ಅಂದರೆ ನೀವು ಯಾವ ಹೆಸರು ಸರಿ ಇಲ್ವೋ ಅಷ್ಟು ಏರಿಯಾನ ಬ್ಯಾಕ್ ತಗೊಂಡ್ಬೇಕಾದ್ರೆ ನಾನು ಮೇಲೆ ಕನ್ನಡನ ಟೈಪ್ ಮಾಡೋದಕ್ಕೋಸ್ಕರ ಇನ್ಪುಟ್ನ ಎಂಟರ್ ಮಾಡ್ಕೊಂಡಿದ್ದೀನಿ. ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಬೇಕಾದ್ರೂ ಟೈಪ್ ಮಾಡ್ಬೋದು, ಇಲ್ಲ ಅಂದರೆ ನೀವು ಬೇಕಾದ್ರೆ ಕನ್ನಡದಲ್ಲಿ ಇಂಗ್ಲೀಷು ಟೈಪ್ ಮಾಡಿದ್ರು ಕೂಡ ಅದು ಕನ್ನಡದಲ್ಲೇ ಕನ್ವರ್ಟ್ ಆಗುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಈ ಥರ ನೀವು ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ನೀವು ಈಗ ಹೌಸು, ಬಿಲ್ಡಿಂಗ್, ಅಪಾರ್ಟ್ಮೆಂಟು ಡೀಟೇಲ್ಸ್ ಅದನ್ನೆಲ್ಲ ಕೇಳ್ತಾ ಇದೆ. ನಮಗೆ ಗೊತ್ತಿದ್ದರೆ ನೀವು ಕೊಡಿ ಡೀಟೇಲ್ಸ್. ನಮಗೆ ಅದನ್ನು ನೆಸೆಸರಿ ಇಲ್ಲ, ಸೊ ಅದಕ್ಕೋಸ್ಕರ ನಾನೇ ಮಾಡ್ತಾಯಿದ್ದೀನಿ. ಜಸ್ಟ್ ಫಾರ್ ಎಕ್ಸಾಂಪಲ್ ನಮ್ಮದು ಊರು, ಗ್ರಾಮ ಇದೆ, ಅದೇ ಗ್ರಾಮದ ಪೋಸ್ಟ್ ಇದೆ, ಮತ್ತು ಹೋಬಳಿ ಅದನ್ನು ನಾವೇ ಮಾಡ್ತಾಯಿದ್ದೀನಿ. ಏರಿಯಾ ಜಾಗದಲ್ಲಿ ನಾನು ಹೋಬಳಿನ ಎಂಟರ್ ಮಾಡ್ತಾಯಿದ್ದೀನಿ. ನೀವು ಸ್ಕ್ರೋಲ್ ಅಪ್ ಮಾಡಿದಾಗ ನಿಮ್ಗೆ ಇಲ್ಲಿ ಲ್ಯಾಂಡ್ ಮಾರ್ಕ್ ಕೇಳುತ್ತೆ. ಲ್ಯಾಂಡ್ ಮಾರ್ಕ್ ಡೀಟೇಲ್ಸ್ ಇದ್ದರೆ ಓಕೆ ಕೊಡಿ, ನೋ ಪ್ರಾಬ್ಲಮ್. ನಾನೀಗ ಲ್ಯಾಂಡ್ ಮಾರ್ಕ್ ಏನು ಕೊಡ್ತಾ ಇಲ್ಲ, ಜಸ್ಟ್ ನಾನು ಪಿನ್ ಕೋಡ್ ಎಂಟರ್ ಮಾಡ್ತಾ ಇದ್ದೀನಿ. ನೀವು ಪಿನ್ ಕೋಡ್ ಎಂಟರ್ ಮಾಡಿ ಸೈಡಿಗೆ ಕ್ಲಿಕ್ ಮಾಡ್ತಾ ಹೆಂಗೆ ನಿಮಗೆ ಆಟೋಮೆಟಿಕ್ ಆಗಿ ಸ್ಟೇಟು, ಡಿಸ್ಟಿಕ್ಕು ಎಲ್ಲ ಸೆಲೆಕ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಈಗ ನಮ್ಮ ಸ್ಟೇಟ್ ಸೆಲೆಕ್ಟ್ ಆಗಿದೆ ಕರ್ನಾಟಕ, ಡಿಸ್ಟಿಕ್ ತುಮಕೂರು ಅಂತ ಹೇಳಿ ಸೆಲೆಕ್ಟ್ ಆಗಿದೆ. ಈಗ ಇಲ್ಲಿ ವಿಲೇಜ್ ಸೆಲೆಕ್ಟ್ ಆಗಿರಲ್ಲ ಫ್ರೆಂಡ್ಸ್, ನಾವು ವಿಲೇಜ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾವ ವಿಲೇಜ್ ಬರುತ್ತೆ ಅಂತ ಹೇಳಿ. ಫ್ರೆಂಡ್ಸ್, ಇಲ್ಲಿ ಬಂದಿದೆ. ಮತ್ತು ನಿಮಗೆ ಪೋಸ್ಟ್ ಯಾವುದಿರುತ್ತೋ ಆ ಪೋಸ್ಟ್ನ ಇಲ್ಲಿ ಕೆಳಗಡೆ ಎಂಟರ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೀವು ನೋಡ್ಬೋದು ಇಲ್ಲಿ ನಾವು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡೋದಕ್ಕೆ ಕೇಳ್ತಾ ಇದೆ. ಯಾವ ಸಪೋರ್ಟಿಂಗ್ ಡಾಕ್ಯುಮೆಂಟ್ನ ನೀವು ಅಪ್ಲೋಡ್ ಮಾಡ್ತಾ ಇದ್ದೀರಾ. ಸೊ ಅದಕ್ಕೋಸ್ಕರ ಇಲ್ಲಿ ಸೆಲೆಕ್ಟ್ ವ್ಯಾಲಿಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಟೈಪ್ ಮೇಲೆ ಕ್ಲಿಕ್ ಮಾಡಿ. ನೀವು ಯಾವ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ತಾ ಇದ್ದಾರೆ ಮತ್ತೆ ನೋಡಬೇಕಾಗುತ್ತೆ. ಇಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳಿದ್ದಾರೆ, ಎಲೆಕ್ಟ್ರಿಸಿಟಿ ಬಿಲ್ ಕೇಳಿದ್ದಾರೆ, ಇಂಡಿಯನ್ ಪಾಸ್ಪೋರ್ಟ್ ಕೇಳಿದ್ದಾರೆ, ಕಿಸಾನ್ ಫೋಟೋಗ್ರಾಫ್ ಕೇಳಿದ್ದಾರೆ. ಅದು ಬಿಟ್ಟು ನಿಮಗೆ ಪಾಸ್ಬುಕ್ ವಿತ್ ಫೋಟೋಗ್ರಾಫ್ ಇಶ್ಯೂಡ್ ಬೈ ದ ಪಬ್ಲಿಕ್ ಸೆಕ್ರೆಟರಿ ಬ್ಯಾಂಕ್, ಫೋಟೋ ID ಕಾರ್ಡ್, ಸರ್ಟಿಫಿಕೇಟ್ ವಿತ್ ದ ಫೋಟೋ ಇಶ್ಯೂಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್, ಡೊಮೆಸಿಯಲ್ ಸರ್ಟಿಫಿಕೇಟು, ಲೇಬರ್ ಕಾರ್ಡು, ಈ ಥರ ಕೇಳಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಾನು ರೇಷನ್ ಕಾರ್ಡ್ ಮುಖಾಂತರ ಆಗ್ತಿರೋದ್ರಿಂದ ಇಲ್ಲಿ ರೇಷನ್ ಆರ್ PDS ಫೋಟೋಗ್ರಾಫ್ ಕಾರ್ಡ್ ಆರ್ ರೇಷನ್ ಕಾರ್ಡ್ ಅಂತ ಒಂದು ಆಪ್ಷನ್ ಇದೆ. ರೇಷನ್ ಕಾರ್ಡ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದು ವ್ಯೂ ಡೀಟೇಲ್ಸ್ ಅಂಡ್ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಬಂದು ಕಂಟಿನ್ಯೂ ಟು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ನೀವು ಇಲ್ಲಿ ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ನ ನೀವು ಸ್ಟೋರ್ ಮಾಡಿದ್ದೀರಾ ಅದರ ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡಿ. ಫ್ರೆಂಡ್ಸ್, ಈಗ ಅಪ್ಲೋಡ್ ಆಗಿದೆ. ನಾನು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈಗ ನಿಮಗೆ ಇಲ್ಲಿ ಪ್ರಿವ್ಯೂಗಾಗಿ ಅಡ್ರೆಸ್ ಹೋಗ್ತಾ ಇರುತ್ತೆ. ನೀವು ಅಡ್ರೆಸ್ನ ವೆರಿಫೈ ಮಾಡ್ಕೊಬೇಕಾಗುತ್ತೆ. ಅಡ್ರೆಸ್ಸು ಸೇಮ್ ಇದೆಯಾ ಇಲ್ವಾ, ನಿಮಗೆ ಮ್ಯಾಚ್ ಆಗ್ತಾ ಇದೆಯಾ ಅನ್ನೋದನ್ನು. ಇಲ್ಲಿ ಬಂದು ಐ ಹ್ಯಾವ್ ಬಿ ಕನ್ಫರ್ಮ್ ದಟ್ ಅಂತ ಒಂದು ಡಿಕ್ಲರೇಷನ್ ಇದೆ. ಡಿಕ್ಲರೇಷನ್ ಅಕ್ಸೆಪ್ಟ್ ಮಾಡಿ ನೆಕ್ಸ್ಟ್ ನ ಬಟನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ನಿಮ್ಗೆ ಇಲ್ಲಿ ಸ್ಮಾಲ್ ಅಮೌಂಟ್ ಆಫ್ ಪೇಮೆಂಟ್ ಇರುತ್ತೆ ಒಂದು, ಇದರಲ್ಲಿ ಕಾಣ್ತಾ ಇರುವಂಥ ಡಿಕ್ಲರೇಷನ್ನ ಅಕ್ಸೆಪ್ಟ್ ಮಾಡಿ. ಇಲ್ಲಿ ವಿಲ್ ಬಿ ಚಾರ್ಜೆಡ್ ಫಾರ್ 50 rupees ಟು ಪ್ರೊಸೆಸ್ ದ ಆನ್ಲೈನ್ ಅಪ್ಡೇಟ್ ರಿಕ್ವೆಸ್ಟ್ ಈ ಥರ ಬರ್ತಾ ಇದೆ ಮೇಡಮ್. ಅಂದರೆ ನಿಮಗೆ 50 rupees ಪೇ ಮಾಡಬೇಕು ಅಂತ ಹೇಳ್ತಾ ಇದೆ. ಈ ರೀತಿ ಒಪ್ಕೊಳ್ತಾ ಇದ್ದೀರಾ ಅಂತ ಹೇಳಿ ಇದನ್ನ ಅಕ್ಸೆಪ್ಟ್ ಮಾಡಿ.
ಇಲ್ಲಿ ಟಿಕ್ ಮಾಡಿ, ಮತ್ತು ಇಲ್ಲಿ ಕಾಣ್ತಾ ಇರೋಂಥ ನೀವು ಬಟನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಪೇ ಯು ಬೀಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ಮತ್ತು ಮೇಕ್ ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಸರ್ವರ್ ಡೌನ್ ಇತ್ತು ಅಂದರೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಫ್ರೆಂಡ್ಸ್, ಬ್ಯಾಕ್ ಮಾತ್ರ ಹೊರಗೆ ಹೋಗ್ಬಿಡಿ. ಫ್ರೆಂಡ್ಸ್ ಈಗ ನಿಮ್ಗೆ ಶೋ ಆಗ್ತಾ ಇದೆ, ನೀವು ಯಾವ ಮುಖಾಂತರ ಪೇಮೆಂಟ್ ಮಾಡಬೇಕು ಅಂತ ಇದ್ದೀರಾ ಅದನ್ನ ವ್ಯಾಲೆಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಬಂದು ಯು ಪಿ ಐ ಮುಖಾಂತರ ಪೇಮೆಂಟ್ ಮಾಡ್ತಾ ಇದ್ದೀನಿ, ಫೋನ್ಪೇನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಬಂದು ನನ್ನ ಯು ಪಿ ಐ ಐಡಿನ ಎಂಟರ್ ಮಾಡ್ತಾ ಇದ್ದೀನಿ. ಮತ್ತು ವೆರಿಫೈ ಬಟನ್ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಐ ಡಿ ಶೋ ಆಗುತ್ತೆ. ನೆಕ್ಸ್ಟ್ ನೀವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನಿಮಗೊಂದು ನೋಟಿಫಿಕೇಶನ್ ಬಂದು ನಿಮ್ಮ ಫೋನ್ಪೇ ಇದಕ್ಕೆ ರಿಕ್ವೆಸ್ಟ್ ಬಂದಿರುತ್ತೆ. ನೀವು ಅಲ್ಲಿ ಪೇ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪೇನೋ ಅಂತ ಒಂದು ಆಪ್ಷನ್ ಕಾಣ್ತದೆ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಅಮೌಂಟ್ನ ಪೇ ಮಾಡಿ ಫ್ರೆಂಡ್ಸ್. ಪೇಮೆಂಟ್ ಸಕ್ಸಸ್ ಆಗ್ತದೆ ನಿಮಗೆ ಫ್ರೆಂಡ್ಸ್. ಅದೇ ಆಟೋಮೆಟಿಕ್ಕಾಗಿ ರೀಡೈರೆಕ್ಟ್ ಆಗುತ್ತೆ, ಮತ್ತು ನಿಮ್ಮಲ್ಲಿ ಒಂದು ಡೌನ್ಲೋಡ್ ಅಕ್ನಾಲೇಜ್ಮೆಂಟ್ ಆಪ್ಷನ್ ಶೋ ಆಗುತ್ತೆ ಫ್ರೆಂಡ್ಸ್. 15 ಸೆಕೆಂಡ್ ವೇಟ್ ಮಾಡೋದಕ್ಕೆ ಹೇಳ್ತಾ ಇದೆ. ಅಷ್ಟೊಳಗಡೆ ನಿಮಗೆ ಅಕ್ನಾಲೇಜ್ಮೆಂಟ್ ಡೌನ್ಲೋಡ್ ಶೋ ಆಗುತ್ತೆ ನೋಡಿ ಫ್ರೆಂಡ್ಸ್. ಈಗ ಡೌನ್ಲೋಡ್ ಅಕ್ನಾಲೇಜ್ಮೆಂಟ್ ಕೇಳ್ತಾ ಇದೆ, ಇದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಆಗಿದೆ. ನೀವು ಇಲ್ಲಿ ಅಕ್ನಾಲೇಜ್ಮೆಂಟ್ ನೋಡ್ಬೋದು ಫ್ರೆಂಡ್ಸ್ ಯಾವ ಥರ ಇದೆ ಅಂತ. ಒಂದು ನಾಳೆ ಇಲ್ಲ ನಾಡ್ದು, ಬಟ್ ಆಕ್ಚುಲಿ ಆಗಿ ನಿಮಗೆ ಗೌರ್ಮೆಂಟ್ ಡೀಟೇಲ್ಸ್ ಪ್ರಕಾರ ಇಲ್ಲಿ ಕೊಟ್ಟಿರೋದು 21 ಡೇಸ್ ಅಂತ ಕೊಟ್ಟಿರ್ತಾರೆ. 21 ಡೇಸ್ ಏನೋ ತಗೊಳ್ತೇವೆ ಟೈಮು, ಬಟ್ ಆಕ್ಚುಲ್ ಆಗಿ ಇದು 2-3 ಡೇಸಲ್ಲೆಲ್ಲ ಅಪ್ಡೇಟ್ ಆಗೋ ಚಾನ್ಸಸ್ ಇರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.